ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ. ಎಲ್ಲರಿಗೂ ಕೂಡ ಗೊತ್ತಿದೆ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿ ಮೆಂಟಲ್ ಎಬಿಲಿಟಿ ತರಗತಿ 3ನೇ ತರಗತಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ತರಗತಿಗಳನ್ನ ನಡೆಸ್ಕೊಳ್ತಾ ಹೋಗ್ತಾ ಇದೀವಿ. ವಿಎಒ ಪರೀಕ್ಷೆಗೆ ಸಂಪೂರ್ಣವಾಗಿರತಕ್ಕಂಥ ಮಾನಸಿಕ ಸಾಮರ್ಥ್ಯವನ್ನ ಒಂದು ಕ್ವಶನ್, ಒಂದು 10ರಿಂದ 12 ಕ್ವಶನ್ ಅಂತೂ ಪಕ್ಕಾ ಬರುತ್ತೆ. ಆ ಒಂದು 10ರಿಂದ 12 ಕ್ವಶನ್ ಅಲ್ಲಿ ಮಿನಿಮಮ್ ನಾವು 10 ಕ್ವಶನ್ ಅಂತೂ ಮಾಡೇ ಮಾಡ್ತೀವಿ 100% ಅಲ್ಲಿ. ಬಟ್ ಒಂದು ಕ್ವಶನ್ ಮಿಸ್ ಆಗ್ಲಿಲ್ದಂಗೆ ನಾನು ನಿಮಗೆ ತರಗತಿಗಳನ್ನ ಮಾಡ್ಕೊಡ್ತೀನಿ. ವಿದ್ಯಾರ್ಥಿಗಳೇ, ಸಂಪೂರ್ಣವಾಗಿ ತರಗತಿಗಳನ್ನ ನೋಡ್ಕೊಳ್ತಾ ಹೋಗಿ. ಅದಕ್ಕೂ ಮುಂಚಿತವಾಗಿ ನೀವೇನಾದ್ರೂ ನಮ್ಮ ಒಂದು ತರಗತಿಯನ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಈಗಲೇ ಒಂದು ಲೈಕ್ ಮಾಡಿಬಿಡಿ. ಮುಂದೆ ನಿಮಗೆ ತರಗತಿ ಮಾಡ್ಬೇಕಾದ್ರೆ ನಾನು ಲೈಕ್ ಮಾಡಿ ಅಂತಾನು ಕೂಡ ಹೇಳಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತಾನು ಕೂಡ ಹೇಳಲ್ಲ, ಏನು ಕೂಡ ಹೇಳಲ್ಲ. ಅದಕ್ಕಾಗಿ ಇವಾಗಲೇ ಮಾಡಿಬಿಡಿ. ಓಕೆನಾ? ಈಗ ಬನ್ನಿ, ಮೊದಲನೇದಾಗಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಗೊತ್ತಿದೆ, ಸಂಪೂರ್ಣ ಬ್ಯಾಚ್ ಅಂತ ನಾವು ಲಾಂಚ್ ಮಾಡಿದೀವಿ. ಇದು ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಏನಪ್ಪಾ ಅಂತ ಅಂದ್ರೆ ಇದೊಂದು ವಿಎಒ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ PDF ಬ್ಯಾಚ್ ಅನ್ನ ಲಾಂಚ್ ಮಾಡಿದೀವಿ. ಇದರಲ್ಲಿ ಹಿಸ್ಟ್ರಿ, ಪೊಲಿಟಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್, ಮತ್ತೆ ಇಲ್ಲಿ ಮೆಂಟಲ್ ಎಬಿಲಿಟಿ, ಮತ್ತೆ ಇಲ್ಲಿ ಕರೆಂಟ್ ಅಫೇರ್ಸ್ ಎಲ್ಲವೂ ಕೂಡ ಸೇರಿದಂತೆ ಕಳೆದ 6 ತಿಂಗಳ ಕರೆಂಟ್ ಅಫೇರ್ಸ್ ಅನ್ನು ಕೂಡ ನಾವು ಸೇರಿಸಿದೀವಿ. ಅದಕ್ಕಾಗಿ ಈ ಒಂದು ಬ್ಯಾಚ್ ಪ್ರೈಸ್ ಬಂದ್ಬಿಟ್ಟು 501 ರೂಪಾಯಿ ಇದೆ. ಜಾಸ್ತಿ ಏನಲ್ಲ. ನೀವು ಅಪ್ಲಿಕೇಶನ್ ಹಾಕೋದಕ್ಕೆ 750 ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಾ ಅಂತಂದ್ರೆ ಇನ್ನೊಂದು 500 ರೂಪಾಯಿ ಖರ್ಚು ಮಾಡಿಬಿಟ್ರೆ ನಿಮಗೆ ಏನಪ್ಪಾ ಅಂತ ಅಂದ್ರೆ 1250 ರೂಪಾಯಿಯಲ್ಲಿ ಸಂಪೂರ್ಣವಾಗಿ ವಿಎಒ ಕೋರ್ಸ್ ಕೂಡ ಸಿಕ್ಬಿಡತ್ತೆ. ಜೊತೆಗೆ ನೀವು ಓದ್ಬೋದು, ಜೊತೆಗೆ ನೀವು ಎಕ್ಸಾಮ್ಸ್ ಕೂಡ ಪಾಸ್ ಆಗ್ಬೋದು. ಸುಮ್ಮನೆ ಹೇಳ್ತಾ ಇಲ್ಲ. ಏನು ಪೇಪರ್ 1 ಅಥವಾ GK ಪೇಪರ್ 1ಗೆ ನಿಮಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಏನು PDF ಇದೆ, ಅದನ್ನ ನಾನು ಇಲ್ಲೇ ಕೊಡ್ತೀನಿ. ಅದಕ್ಕಾಗಿ ಇದನ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ರೀನ್ ಶಾಟ್ ಮೇಲೆ ನೀವು ಪೇ ಮಾಡಿಬಿಟ್ಟು ಇಲ್ಲಿ ಇಮೇಲ್ ID ಬರಿತೀನಿ ನೋಡಿ, ಉದ್ಯೋಗ್ ಜೀವನ್ 12@gmail.com. ಓಕೆನಾ? ಈ ಒಂದು ಇಮೇಲ್ ಐಡಿಗೆ ನೀವೇನ್ ಮಾಡಿ, ಅಮೌಂಟ್ ಅನ್ನ ಏನು ಸ್ಕ್ರೀನ್ ಶಾಟ್ ಅನ್ನ ಅಮೌಂಟ್ ಸೆಂಡ್ ಮಾಡಿರ್ತಕ್ಕಂಥ ಸ್ಕ್ರೀನ್ ಶಾಟ್ ಅನ್ನ ಸೆಂಡ್ ಮಾಡಿದ್ರೆ ನಾವು PDF ಅನ್ನ ಕಳಿಸ್ತೀವಿ. ಓಕೆನಾ? ಅರ್ಥ ಆಯ್ತಾ? ಈಗ ಡೈರೆಕ್ಟ್ ಆಗಿ ತರಗತಿಗಳನ್ನ ನೋಡ್ಕೊಳ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿ ನಾನು ಪರ್ಸೆಂಟೇಜ್ ಬಗ್ಗೆ ಸಂಪೂರ್ಣವಾಗಿ ಹೇಳಿದೆ. ಪರ್ಸೆಂಟೇಜ್. ಓಕೆನಾ? ಪರ್ಸೆಂಟೇಜ್ ಇದರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಏನಪ್ಪಾ ಅಂತಾರೆ, ಪ್ರತಿಶತ. ಹಿಂದಿನ 2 ತರಗತಿಗಳನ್ನ ಯಾರ್ಯಾರು ನೋಡಿಲ್ಲ ಎಲ್ಲರೂ ಕೂಡ ನೋಡ್ಕೊಂಡು ಬನ್ನಿ, ನಿಮಗೆ ಯೂಸ್ ಆಗುತ್ತೆ. ಇವತ್ತಿನ ತರಗತಿ ಬಂದ್ಬಿಟ್ಟು ಪ್ರಾಫಿಟ್ ಮತ್ತೆ ಲಾಸ್. ನೋಡಿ ವಿದ್ಯಾರ್ಥಿಗಳೇ, ಪ್ರಾಫಿಟ್ ಲಾಸ್ ಎಲ್ಲದರಲ್ಲೂ ಕೂಡ ಇದೆ. ಎಲ್ಲಾ ಕಡೆ ನೀವು ನೋಡಿದ್ರು ಕೂಡ ಪ್ರಾಫಿಟ್ ಮತ್ತೆ ಲಾಸ್, ಲಾಭ ಮತ್ತೆ ನಷ್ಟ, ಲಾಭ ಮತ್ತು ನಷ್ಟ. ಏನು ಲಾಭ ಮತ್ತು ನಷ್ಟ ಅಂದ್ರೆ ಅದನ್ನ ಇವತ್ತಿನ ತರಗತಿಯಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ತುಂಬಾ ಇಂಪಾರ್ಟೆಂಟ್ ತರಗತಿ ಇದು. ಇದ್ರ ಮೇಲೆ 100% ನಿಮಗೆ ಅಪ್ಲಿಕೇಶನ್ಸ್ ಅಲ್ಲಿ ಯೂಸ್ ಆಗುತ್ತೆ. ಯಾಕಪ್ಪ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಇದ್ರ ಮೇಲೆ ಕ್ವಶನ್ ಕೇಳಿಲ್ಲ ಅಂತ ಅಂದ್ರೂ ಪರ್ಸೆಂಟೇಜ್ ಅಲ್ಲಿ ನಿಮಗೆ 100% ಕ್ವಶನ್ ಇದ್ರ ಮೇಲೆ ಬರುತ್ತೆ. ಓಕೆನಾ? ಅದಕ್ಕಾಗಿ ಇವತ್ತಿನ ತರಗತಿಯನ್ನ ಕೊಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಲಾಭ ಮತ್ತೆ ಹಾನಿ. ಲಾಭ ಮತ್ತು ಹಾನಿ. ಲಾಭ ಮತ್ತು ಹಾನಿಗೆ ಸಂಬಂಧಪಟ್ಟಂತೆ ತರಗತಿ. ನೋಡಿ, ಲಾಭ ಆದ್ರೆ ಇಲ್ಲಿ ನಗ್ತಾ ಇದ್ದಾರೆ, ಅದೇ ಹಾನಿ ಆಯ್ತು ಅಂತ ಇಲ್ಲಿ ನೋಡಿ, ಇಲ್ಲಿ ಹಲ್ಲೇ ಕಾಣಿಸ್ತಾ ಇಲ್ಲ ಇಲ್ಲಿ. ಓಕೆನಾ? ಅದಕ್ಕಾಗಿ ಈಗ ನಿಮಗೆ ಹಲ್ಲು ಕಾಣಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು, ವಿಎಒ ತರಗತಿಯನ್ನ ನೀವು ಸಂಪೂರ್ಣವಾಗಿ ನೋಡ್ಬೇಕು ನೀವು. ಯಾಕೆಂದ್ರೆ ಅದರಿಂದ ನೀವೇನ್ ಮಾಡ್ಬೋದು, ಜಾಬ್ ತಗೋಬಹುದು. ಜಾಬ್ ತಗೊಂಡು ಏನ್ ಮಾಡ್ಬೋದು, ದುಡ್ಡನ್ನ ಅರ್ನ್ ಮಾಡ್ಬೋದು. ಅರ್ನ್ ಮಾಡ್ಬಿಟ್ಟು ನಿಮ್ಮ ಫ್ಯಾಮಿಲಿನ ಕರೆಕ್ಟ್ ಆಗಿ ನೋಡ್ಕೋಬಹುದು. ಓಕೆನಾ? ಇದು ಗೊತ್ತಿರ್ಲಿ. ಈಗ ಡೈರೆಕ್ಟ್ ಆಗಿ ನಾವು ತರಗತಿಯನ್ನ ಶುರು ಮಾಡ್ಬಿಡೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ನೋಡಿ, ನೀವೇನ್ ಮಾಡ್ಬೇಕು ಅಂತ ಅಂದ್ರೆ, ನಾನು ಪ್ರಶ್ನೆಯನ್ನ ಹೇಳಿರ್ತೀನಲ್ವಾ, ಇಲ್ಲಿ ಪ್ರಶ್ನೆಯನ್ನ ಕೊಟ್ಟಾಗ ನೀವೇನ್ ಮಾಡ್ಬೇಕು, ಸ್ಪೀಡ್ ಆಗಿ ನೀವು ಏನ್ ಮಾಡ್ಬೇಕು, ಕ್ವಶನ್ ಅನ್ನ ಓದ್ಬಿಟ್ಟು ಏನ್ ಮಾಡ್ಬೇಕು, ಡೈರೆಕ್ಟ್ ಆಗಿ ಆನ್ಸರ್ ನ ಆಪ್ಷನ್ ಎ ನ, ಆಪ್ಷನ್ ಬಿ ನ, ಆಪ್ಷನ್ ಸಿ ನ, ಆಪ್ಷನ್ ಡಿ ನ ಅಂತ ನೀವೇನ್ ಮಾಡ್ಬೇಕು, ಕೀ ಆನ್ಸರ್ಸ್ ಗಳನ್ನ ಡೈರೆಕ್ಟ್ ಆಗಿ ನೀವೇನ್ ಮಾಡ್ಬೇಕು, ಕಾಮೆಂಟ್ ಮಾಡ್ಬಿಡ್ಬೇಕು. ಅವಾಗ ನಿಮಗೆ ಏನ್ ಬರುತ್ತೆ, ಈ ಒಂದು ಮ್ಯಾಥ್ಸ್ ಕ್ಲಾಸ್ಗಳು ನಿಮಗೆ ಯೂಸ್ ಆಗುತ್ತೆ. ನೀವು ಬಂದು ಸುಮ್ಮನೆ ಕ್ಲಾಸ್ ಕೇಳಿ ಹೋದ್ರಿ ಅಂತ ಅಂದ್ರೆ 100% ಹೇಳ್ತೀನಿ, ಮ್ಯಾಥ್ಸ್ ಆ ರೀತಿ ಓದಿದ್ರೆ ನಿಮಗೆ ಯೂಸ್ ಆಗೋದಿಲ್ಲ. ಮೆಂಟಲ್ ಎಬಿಲಿಟಿ ಅಂತ ಬಂದಾಗ ನೀವು ನಿಮ್ಮ ಕಡೆಯಿಂದ ಏನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಲೇಬೇಕು. ನೋಡಿ, ನಾನೇನ್ ಟಫ್ ಕ್ವಶನ್ಸ್ ಅನ್ನ ತೆಗೆದುಕೊಂಡು ಬಂದಿರಲ್ಲ. ಮೊದಲನೇ ತರಗತಿ ಅಂತ ಬಂದಾಗ ಪ್ರಾಫಿಟ್ ಲಾಸ್ಗೆ ಟಫ್ ಕ್ವಶನ್ಸ್ ತಂದಿರಲ್ಲ. ಮೊದಲನೇ ತರಗತಿ ಎಲ್ಲದೂ ಕೂಡ ಬೇಸಿಕ್ ತಂದಿರ್ತೀನಿ, ಬೇಸಿಕ್ ಕೊಟ್ಟಿರ್ತೀನಿ. ಬಟ್ ಎರಡನೇ ತರಗತಿ ಬಂದಾಗ ಎರಡನೇ ತರಗತಿ ಸ್ವಲ್ಪ ಟಫ್ ಕ್ವಶನ್ಸ್ ತಗೊಂಡು ಬರ್ತೀನಿ. ಓಕೆನಾ? ಒಂದು ಟಾಪಿಕ್ ಮೇಲೆ ಎರಡೆರಡು ತರಗತಿ ಮಾಡ್ತಾ ಇದ್ದೀನಿ ನಾನು. ಓಕೆನಾ? ಗೊತ್ತಿರ್ಲಿ ನಿಮಗೆ. ಈಗ ನೋಡಿ, ತುಂಬಾ ಈಸಿ ಪ್ರಶ್ನೆ ಇದೆ. ಒಬ್ಬ ಅಂಗಡಿಯವನು ಏನ್ ಮಾಡ್ತಾನೆ, ಒಂದು ವಸ್ತುವನ್ನು 800 ರೂಪಾಯಿಗೆ ಖರೀದಿ ಮಾಡ್ತಾನೆ. 800 ರೂಪಾಯಿ ಅಂತ ಅಂದ್ರೆ ಏನು, ನಾನು ಏನ್ ಮಾಡ್ತಿದ್ದೀನಿ, ಒಂದ್ ಅಂಗಡಿಗೆ ಹೋಗ್ತೀನಿ. ಈ ಒಂದು ಅಂಗಡಿಗೆ ಹೋಗಿ ಒಂದು ಬಟ್ಟೆ ಅಥವಾ ಒಂದು ಶರ್ಟ್ ಮತ್ತೆ ಪ್ಯಾಂಟ್ ಎಷ್ಟು ರೂಪಾಯಿಗೆ, 800 ರೂಪಾಯಿಗೆ ಕೊಡ್ತಿದ್ದಾರೆ ಅಂತೆ.
ಈ ಒಂದು 800 ರೂಪಾಯಿಗೆ ಖರೀದಿ ಮಾಡ್ತೀನಿ. ಖರೀದಿ ಮಾಡಿದ ನಂತರ 15% ಲಾಭದಲ್ಲಿ ಮಾರ್ತೀನಿ. ಅಂದ್ರೆ ನಾನು 800 ರೂಪಾಯಿ ತಗೊಂಡೆ, ಇದನ್ನ ಒಂದು 15% ಲಾಭಕ್ಕೆ, 15% ಓಕೆನಾ, 15% ಲಾಭಕ್ಕೆ ಇನ್ನೊಬ್ಬರಿಗೆ ಮಾರ್ತೀನಿ ನಾನು. ಇನ್ನೊಬ್ಬ ಫಾರ್ ಎಕ್ಸಾಂಪಲ್ ಬಿ ಎಂತಕ್ಕಂಥವನಿಗೆ ಮಾರ್ತೀನಿ. ಹಾಗಾದ್ರೆ ನನಗೆ ಎಷ್ಟು ಲಾಭ ಆಗಿದೆ, ನನಗೆ ಎಷ್ಟು ಲಾಭ, ಓಕೆನಾ, ಎಷ್ಟು ಲಾಭ ಆಗಿದೆ ಅಂತ ಇಲ್ಲಿ ಕೇಳಿದರೆ, ಹಾಗಾದ್ರೆ ಮಾರಾಟ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ರೆ, ಮಾರಾಟ ಬೆಲೆ ಅಂತ ಅಂದ್ರೆ ಲಾಭ ಎಲ್ಲರೂ ಕೂಡ ಹೇಳ್ಬಿಡ್ತಾರೆ. ಲಾಭ 15% ಅಂತ ಅಂದ್ರೆ 15 ಎಂಟ್ಲೆ ಎಷ್ಟು, 120. ಓಕೆನಾ, ಯಾಕೆ ಅಂತ ಅಂದ್ರೆ ನಾನು ಹೇಳ್ಕೊಡ್ತೀನಿ ಇವಾಗ. ಬಟ್ ಅದರ ಒಂದು ಮಾರಾಟ ಬೆಲೆ, ಬಿಗೆ ಎಷ್ಟಕ್ಕೆ ಮಾರಿದ, ಬಿ ಎಷ್ಟಕ್ಕೆ ಕೊಂಡನು ಅಂತ ಇಲ್ಲಿ ಕೇಳಿದರೆ, ನೋಡಿ ಏನಪ್ಪಾ ಅಂತ ಅಂದ್ರೆ 800 ರೂಪಾಯಿ ಇದೆ. 800 ರೂಪಾಯಿ ಇದೆ. ಅಲ್ಲಿ ಈ ಒಂದು 800 ರೂಪಾಯಿಲಿ 15% ಲಾಭ ಅಂತಂದ್ರೆ ಎಷ್ಟು, 15/100. ಈ 2 0 ಈ 2 0 ಕ್ಯಾನ್ಸಲ್ ಆಯ್ತು. ಈಗ ನೋಡಿ 15 ಎಂಟ್ಲೆ ಎಷ್ಟು, 120. 120 ರೂಪಾಯಿ ನನಗೆ ಲಾಭ ಆಗಿರೋದು. ಯಾವುದ್ರ ಮೇಲೆ ಲಾಭ ಆಗಿರೋದು, 800 ರೂಪಾಯಿ ಮೇಲೆ 120 ರೂಪಾಯಿ ಇಲ್ಲಿ ಲಾಭ ಆಗಿದೆ. ಹಾಗಾದ್ರೆ ಎಷ್ಟು ಅಮೌಂಟ್, 920. 920 ರೂಪಾಯಿಗೆ ನಾನೇನ್ ಮಾಡಿದೆ, ಬಿ ಎಂಬತಕ್ಕಂಥವನಿಗೆ ಮಾರಿದೆ. ಹಾಗಾಗಿ 920 ಆಪ್ಷನ್ ಅಲ್ಲಿ ಏನಿದೆ ನೋಡಿ, ಆಪ್ಷನ್ ಎ, ಆಪ್ಷನ್ ಎ ಅಲ್ಲ, ಆಪ್ಷನ್ ಬಿ ನಲ್ಲಿ ನೋಡಿ, ಆಪ್ಷನ್ ಬಿ 920 ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಅಂತ. ಅರ್ಥ ಆಯ್ತಾ? ಮುಂದಕ್ಕೆ ಹೋಗೋಣ ಇವಾಗ. ನೋಡಿ ಮುಂದಕ್ಕೆ ಏನಿದೆ, ಇಲ್ಲಿ ಮುಂದಿನ ಪ್ರಶ್ನೆ, an article is sold for 1080 rupees at a profit of 20%, find its cost price ಅಂತ ಕೊಟ್ಟಿದ್ದಾರೆ. ಒಂದು ವಸ್ತುವನ್ನ ಏನ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಒಂದು ವಸ್ತುವಿನ ಬೆಲೆ 100 ರೂಪಾಯಿ ಇದೆ ಅಂತೆ, ಅದನ್ನ ಏನ್ ಮಾಡ್ತೀವಿ 120 ರೂಪಾಯಿಗೆ ಏನಪ್ಪ ಮಾಡ್ತೀವಿ, ಮಾರ್ತೀವಿ ಅಂತಂದ್ರೆ 20% ಪ್ರಾಫಿಟ್ ಅಲ್ಲಿ ಮಾರ್ತೀನಿ ನಾನು. ನೋಡಿ 20% ಲಾಭ ಅಲ್ವಾ, ಒಂದ್ 100 ರೂಪಾಯಿ ಅಂತ ಅಂದ್ರೆ 20 ರೂಪಾಯಿ ಜಾಸ್ತಿ ಮಾರಿದೆ ಅಂತ 20% ಲಾಭ, 120 ರೂಪಾಯಿಗೆ ಮಾರ್ತೀನಿ. ಬಟ್ ಅದು 120 ರೂಪಾಯಿ ಅಲ್ಲ, 1080 ರೂಪಾಯಿ ಅಂತ ಕೊಡ್ತಿದ್ದಾರೆ. ಓಕೆನಾ, ಹಾಗಾದ್ರೆ ಅದರ ಖರೀದಿ ಬೆಲೆ ಎಷ್ಟು ಅಂದ್ರೆ, ನನ್ನ ಹತ್ರ ಅವನು ನಾನ್ ಎಷ್ಟು ರೂಪಾಯಿಗೆ ತಗೊಂಡಿದ್ದೆ ಅಂತ, 100 ರೂಪಾಯಿ ಅಂದ್ರೆ ಎಷ್ಟು ಅಂತ ಕೇಳಿದ್ದಾರೆ. ಅಂದ್ರೆ 120 ರೂಪಾಯಿಗೆ 1080 ರೂಪಾಯಿ ಆದ್ರೆ 100 ರೂಪಾಯಿಗೆ ಎಷ್ಟು ಅಂತ ಕೇಳಿದ್ದಾರೆ. ತುಂಬಾ ಈಸಿ ಅಲ್ವಾ, ಈ ಸೊನ್ನೆ ಕ್ಯಾನ್ಸಲ್ ಆಯ್ತು. 12 ಒಂದ್ಲೆ 12, 12 9ಲೆ 108, 9 ಇಂಟು 100 ಎಷ್ಟು, 900. 900 ಇದಕ್ಕೆ ಸರಿಯಾದ ಉತ್ತರ. ಓಕೆನಾ, ಅರ್ಥ ಆಯ್ತಾ? ಆಪ್ಷನ್ ಯಾವ್ದು ನೋಡಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ತುಂಬಾ ಈಸಿ ಅಲ್ವಾ, ಮೆಂಟಲ್ ಎಬಿಲಿಟಿ ಏನ್ ಟಫ್ ಅಲ್ಲ, ಬಟ್ ನೀವು ಏನ್ ಮಾಡ್ತೀರಾ ಅಂತ ಅಂದ್ರೆ ಟಫ್ ಮಾಡ್ಕೊಳ್ತೀರಾ ನೀವು. ಓಕೆನಾ, ನಾನ್ ನೋಡಿ ಇಲ್ಲಿ ಇಷ್ಟು ದೊಡ್ಡ ಒಂದು ಹಾಳೆಯಲ್ಲಿ ನಾನು ಬರಿತಿರೋದು ಎಷ್ಟು, ಇಷ್ಟು ಬರಿತಿರೋದು. ಇಷ್ಟರಲ್ಲಿ ನನಗೆ ರಿಸಲ್ಟ್ ಬರ್ತಾ ಇದೆ ಅಂತ ಅಂದ್ರೆ ಏನ್ ಮಾಡ್ಬೇಕು ನಾವು, ಕರೆಕ್ಟ್ ಆಗಿ ಓದ್ತಿದೀವಿ ಅಂತ. ಓಕೆನಾ, ಮತ್ತೆ ಇಲ್ಲಿ ಕೆಲ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಮೆಂಟಲ್ ಎಬಿಲಿಟಿ ತರಗತಿಗಳು ಅರ್ಥ ಆಗ್ತಾ ಇಲ್ಲ ಅಂತ. ವಿದ್ಯಾರ್ಥಿಗಳೇ, ಮೆಂಟಲ್ ಎಬಿಲಿಟಿ ತರಗತಿ ಅರ್ಥ ಆಗಲ್ಲ, ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡ್ಕೊಂತ ಹೋದಾಗ ನಿಮಗೆ ಅರ್ಥ ಆಗುತ್ತೆ. ನಾನು ನಿಮಗೆ ಏನಪ್ಪಾ ಅಂತಂದ್ರೆ ನಿಮಗೆ ಆ ಸಣ್ಣ ಹುಡುಗರಿಗೆ 1ನೇ ಕ್ಲಾಸು 2ನೇ ಕ್ಲಾಸು ಅವ್ರಿಗೆ ಹೇಳ್ಕೊಟ್ಟಂಗೆ, ಪ್ರಾಫಿಟ್ ಅಂದ್ರೆ ಪರ್ಸೆಂಟೇಜ್ ಅಂದ್ರೆ 1/100. ನೆಕ್ಸ್ಟ್ ಪರ್ಸೆಂಟೇಜ್, 1% ಅಂದ್ರೆ ಎಷ್ಟು, 1% ಈಸ್ ಈಕ್ವಲ್ ಟು 1/100. 2% ಈಸ್ ಈಕ್ವಲ್ ಟು 2/100. ಅಂದ್ರೆ 2 1ಲೆ 2 5ಲೆ 10, 0 ಈಸ್ ಈಕ್ವಲ್ ಟು 1/50. ಈ ರೀತಿಯಾಗಿ ಹೇಳಿಸ್ಕೊಂತ ಹೋದೆ ಅಂತ ಅಂದ್ರೆ ನೀವು ವಿ.ಎ ಪರೀಕ್ಷೆ ಯಾವಾಗ ಪಾಸ್ ಆಗ್ತೀರಾ, ವಿ.ಎ ಪರೀಕ್ಷೆ ಯಾವಾಗ ಪಾಸ್ ಆಗ್ತೀರಾ? ನೋಡಿ ಬಿ.ಎ ಪರೀಕ್ಷೆ ಅಷ್ಟು ಈಸಿ ಇಲ್ಲ. ಇರೋದು 500 ಪೋಸ್ಟ್ ಇದಾವೆ, 500 ಪೋಸ್ಟ್ ಇದಾವೆ. ಈ ಒಂದು 500 ಪೋಸ್ಟ್ ಅಲ್ಲಿ ನಂದು ಒಂದು ಪೋಸ್ಟ್ ಮಾಡ್ಲೇಬೇಕು ಅಂತ ಆದ್ರೆ ನಾನು ತರಗತಿ ನಾನು ಕೊಡ್ತಾ ಇದ್ದೀನಿ, ಅದು ನಿಮಗೆ ಅರ್ಥ ಆಗ್ಲೇಬೇಕು. ತುಂಬಾ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ, ನಾನೇನು ಅಷ್ಟು ಟಫ್ ಹೇಳ್ಕೊಡ್ತಾ ಇಲ್ಲ. ಬಟ್ ಕೆಲವು ವಿದ್ಯಾರ್ಥಿಗಳು ಹೇಳ್ತಾ ಇದಾರೆ ಸರ್ ನಮಗೆ ಅರ್ಥನೇ ಆಗ್ತಿಲ್ಲ ಅಂತ. ಏನಾದ್ರೂ ನಿಮಗೆ ಅರ್ಥ ಆಗ್ತಿಲ್ಲ ಅಂತಂದ್ರೆ ನೀವು ಕೂಡ ಕಮೆಂಟ್ ಮಾಡಿ, ಬೇಕಾದ್ರೆ ನಾನು ಇದನ್ನು ಕೂಡ ಹೇಳ್ಕೊಡೋದಕ್ಕೆ ರೆಡಿ ಇದ್ದೀನಿ. ಓಕೆನಾ, ಇದನ್ನು ಕೂಡ ಹೇಳ್ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ. ಈಗ ಬನ್ನಿ, ಇವತ್ತು ಎರಡನೇ ಪ್ರಶ್ನೆಗೆ ಕ್ವಶನ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ, 3ನೇ ಪ್ರಶ್ನೆ ನೋಡಿ, ಎ ಶಾಪ್ ಕೀಪರ್ ಸೆಲ್ಸ್ ಅನ್ ಆರ್ಟಿಕಲ್ ಅಟ್ ಎ ಲಾಸ್ ಆಫ್ 12%. ಅಂದ್ರೆ 100 ರೂಪಾಯಿಗೆ ಮಾರ್ಬೇಕಿತ್ತು, 100 ರೂಪಾಯಿಗೆ ಮಾರ್ಬೇಕಿತ್ತು, ಲಾಸ್ ಎಷ್ಟು, 12%. 12 ರೂಪಾಯಿ ಕಡಿಮೆಗೆ ಮಾರ್ತೀನಿ ಅಂದ್ರೆ ಎಷ್ಟು ರೂಪಾಯಿಗೆ ಮಾರ್ತೀನಿ, 88 ರೂಪಾಯಿಗೆ ಮಾರ್ತೀನಿ ಅಂತ ಕೊಟ್ಟಿದ್ದಾರೆ. ಇಫ್ ಇಟ್ಸ್ ಕಾಸ್ಟ್ ಪ್ರೈಸ್ 2500, ಫೈಂಡ್ ದ ಸೆಲ್ಲಿಂಗ್ ಪ್ರೈಸ್ ಅಂತ ಕೊಟ್ಟವ್ರೆ. ತುಂಬಾ ಈಸಿ ಅಲ್ವಾ. ಒಬ್ಬ ಅಂಗಡಿಯವನು ಒಂದು ವಸ್ತುವನ್ನ 12% ನಷ್ಟದಲ್ಲಿ ಮಾರ್ತಾನೆ. ನಷ್ಟ ಅಂತಂದ್ರೇನು, 88 ರೂಪಾಯಿಗೆ ಮಾರ್ತಾನೆ. 100 ರೂಪಾಯಿಗೆ ಮಾರ್ಬೇಕಿತ್ತು, 88 ರೂಪಾಯಿಗೆ ಮಾರ್ತಾನೆ. ಅದರ ಒಂದು ಖರೀದಿ ಬೆಲೆ ಅಂತ ಅಂದ್ರೆ 100 ಎಷ್ಟಿದೆ, 2500 ಇದೆ. 2500 ಇದೆ ಖರೀದಿ ಬೆಲೆ. ಹಾಗಾದ್ರೆ ಮಾರಾಟದ ಬೆಲೆ ಎಷ್ಟು ಅಂತ ಅಂದ್ರೆ 12% ಕಡಿಮೆ ಅಂತ ಅಂದ್ರೆ 88% ಎಷ್ಟು ಅಂತ ಕೇಳಿದ್ದಾರೆ. 88/100. ಈ 2 0 ಕ್ಯಾನ್ಸಲ್ ಆಯ್ತು, ಈ 2 0 ಕ್ಯಾನ್ಸಲ್ ಆಯ್ತು. 25 ಎಂಟ್ಲೆ ಎಷ್ಟು, 25 ಎಂಟ್ಲೆ 200 ಅಂದ್ರೆ 25 ಇಂಟು 88 ಇದೆ ಸರಿಯಾದ ಉತ್ತರ. ನೋಡಿ 25 ಎಂಟ್ಲೆ ಎಷ್ಟು, 200. 200ಕ್ಕೆ 0, ದಶಕ 20. 25 ಎಂಟ್ಲೆ ಎಷ್ಟು, 200.
220. ಹಾಗಾದ್ರೆ 2200 ಯಾವ ಆಪ್ಷನ್ ಇದೆ? ದಟ್ ಈಸ್ ದ ರೈಟ್ ಆನ್ಸರ್. ನೋಡೋಣ ಆಪ್ಷನ್ ಯಾವುದು? ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಬನ್ನಿ ಮುಂದಕ್ಕೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ. ಎ ಮ್ಯಾನ್ ಸೆಲ್ಸ್ ಅನ್ ಆರ್ಟಿಕಲ್ ಫಾರ್ ₹1440 ಅಂಡ್ ಗೇನ್ಸ್ 20% ಅಂತ ಕೊಟ್ಟಿದ್ದಾರೆ. ವಾಟ್ ವುಡ್ ಬಿ ದ ಹಿಸ್ ಪ್ರಾಫಿಟ್ ಇಫ್ ಹಿ ಹ್ಯಾಡ್ ಸೋಲ್ಡ್ ಇಟ್ ಫಾರ್ 1650 ಅಂತ. ನೋಡಿ ಕನ್ನಡದಲ್ಲಿ ಹೇಳ್ಕೊಡ್ತೀನಿ. ಒಬ್ಬ ವ್ಯಕ್ತಿಯು ಏನ್ ಮಾಡ್ತಾನೆ? ಒಂದು ವಸ್ತುವನ್ನ ₹1440 ಏನ್ ಮಾಡ್ತಾನೆ? ಮಾರಾಟ ಮಾಡ್ತಾನೆ. ಓಕೆನಾ? ₹1440 ಏನ್ ಮಾಡ್ತಾನೆ? ಮಾರಾಟ ಮಾಡ್ತಾನೆ. ಮತ್ತು ಮಾರಾಟ ಮಾಡಿದ ನಂತರ ಅವನಿಗೆ 20% ಲಾಭ ಆಗುತ್ತೆ. ಅಂದ್ರೆ ಎಷ್ಟು? ₹100 ತಗೊಂಡ, ₹120 ಅವನೇನ್ ಮಾಡ್ದ? ಮಾರ್ದ. ಅಂದ್ರೆ 20% ಪ್ರಾಫಿಟ್ ಆಯ್ತಲ್ವಾ? ₹20 ಜಾಸ್ತಿ ಸಿಕ್ತಲ್ವಾ? 20% ಪ್ರಾಫಿಟ್ ಆಯ್ತಲ್ವಾ? ಅದೇ ರೀತಿ ಇಲ್ಲಿ 120 120 ಅದು 1440 ಅಂತ. 120 ಅಂದ್ರೆ 1440 ಆದ್ರೆ ಇಂಟು ನೂರಕ್ಕೆಷ್ಟು ನೋಡಿ. ಈ ಸೊನ್ನೆ ಕ್ಯಾನ್ಸಲ್ ಆಯ್ತಲ್ವಾ? 4 3 12, 4 6 24, 3 1 3, 3 1 3, 3 2 6, 1200. ಅಂದ್ರೆ 1200 ಇಲ್ಲಿ ಏನಪ್ಪಾ ಅಂತಂದ್ರೆ ಅವನ ಒಂದು ಕಾಸ್ಟ್ ಪ್ರೈಸ್ ಅಂತ ಅಂದ್ರೆ ಅವನು ತಗೊಂಡಿದ್ದ ಎಷ್ಟಕ್ಕೆ? ₹1200. ₹1200 ತಗೊಂಡಲ್ವಾ? ಹಾಗಾದ್ರೆ ಅವನೇನಾದ್ರೂ ಅದೇ ವಸ್ತುವನ್ನು ₹1650 ಮಾರಿದ್ರೆ ಅವನ ಲಾಭ ಎಷ್ಟಾಗ್ತಾ ಇತ್ತು? 1650 ಮೈನಸ್ 1200 ಎಷ್ಟಾಗ್ತಾ ಇತ್ತು ನೋಡಿ. ಈ ಸೊನ್ನೆ 5ಕ್ಕೆ 5, 6ರಲ್ಲಿ 2 ಹೋದ್ರೆ 4, 1ರಲ್ಲಿ 1 ಹೋದ್ರೆ 0. ಹಾಗಾದ್ರೆ ಎಷ್ಟು ಲಾಭ ಆಗ್ಬೇಕು? ₹450 ಲಾಭ ಆಗ್ತಿತ್ತು. ಅವನೇನಾದ್ರೂ ₹650 ಮಾರಿದ್ರೆ ಅವನಿಗೆ ಎಷ್ಟಾಗ್ಬೇಕಿತ್ತು? ಲಾಭ ಎಷ್ಟಾಗ್ತಿತ್ತು? ₹450 ಆಗ್ತಾ ಇತ್ತು. ಬಟ್ ಆಪ್ಷನ್ ಅಲ್ಲಿ ಎಲ್ಲೂ ಕೂಡ ಇಲ್ಲ. ಹಾಗಾಗಿ ಇಲ್ಲಿ ಬರ್ಕೊಂಡ್ಬಿಡಿ 450 ಅಂತ. 350 ಆಪ್ಷನ್ ಇದೆ ಅಲ್ವಾ? ಅದನ್ನ 450 ಮಾಡ್ಕೊಂಡ್ಬಿಡಿ. ಓಕೆನಾ? ಕೆಲವೊಂದು ಮಿಸ್ಟೇಕ್ ಆಗಿರ್ತವೆ, ಅರ್ಥ ಮಾಡ್ಕೊಳ್ಳಿ. ತುಂಬಾ ಈಸಿ ಇದೆ. ಓಕೆನಾ? 450 ಇದಕ್ಕೆ ಸರಿದ ಉತ್ತರ. ಮುಂದಿನ ಪ್ರಶ್ನೆ ನೋಡಿ ಏನಿದೆ. an article is sold at a profit of 25%. if the selling price is increased by 150, the profit becomes 40%. find the cost price ಅಂತ ಕೊಟ್ಟಿದ್ದಾರೆ. ಒಂದು ವಸ್ತುವನ್ನ 20% ಲಾಭದಲ್ಲಿ ಮಾರಲಾಗಿದೆ. ಅಂದ್ರೆ ₹100 ಒಬ್ಬ ವ್ಯಕ್ತಿ ₹100 ತಗೊಂಡಿದ್ದ, ಅದನ್ನ ಎಷ್ಟಕ್ಕೆ ಮಾರ್ತಾನೆ? ₹125 ಮಾರ್ತಾನೆ. ಓಕೆನಾ? ₹125 ಮಾರ್ತಾನೆ. ಆ ಮಾರಾಟ ಬೆಲೆಯನ್ನ ₹150 ಹೆಚ್ಚಿದ್ರೆ, ಅಂದ್ರೆ 125x ಪ್ಲಸ್ ಎಷ್ಟು? ₹150 ಹೆಚ್ಚಳ ಮಾಡಿದ್ರೆ ಅವನಿಗೆ ಲಾಭ ಎಷ್ಟಾಗ್ತಿತ್ತು? 140x ಆಗ್ತಾ ಇತ್ತು. ಅಂದ್ರೆ 40% ಲಾಭ ಆಗ್ತಾ ಇತ್ತು ಅವನಿಗೆ. 140 ಅಂದ್ರೆ ಮೊದಲು ಲಾಭ ಆಗಿರೋದೆಷ್ಟು? 25%. ಓಕೆನಾ? 25%. ನೆಕ್ಸ್ಟ್ ಎಷ್ಟು ಲಾಭ ಆಗ್ತಿತ್ತು ಅವನಿಗೆ? 40% ಆಗ್ತಾ ಇತ್ತು. ಅವನೇನಾದ್ರು ₹150 ಜಾಸ್ತಿ ಮಾಡಿದ್ರೆ. ಈಗ 40% ಮತ್ತು 25% ಡಿಫ್ರೆನ್ಸ್ ಎಷ್ಟಿದೆ? ಡಿಫ್ರೆನ್ಸ್ ಎಷ್ಟು ಅಂತ ಅಂದ್ರೆ ಇದರ ಎರಡು ಅಂತರ ಎಷ್ಟಿದೆ ಅಂತ ಅಂದ್ರೆ 15% ಇದೆ. 15% ಅವನಿಗೆ ಎಷ್ಟು ಅಂತ? 15% ಅಂತರ ಯಾವ್ದ್ರಿಂದ ಬರ್ತಾ ಇದೆ? ಈ ಒಂದು ₹150 ಬರ್ತಿದೆ ಅಲ್ವಾ? 15% ಅಂತರ. 15% ಇಸ್ ನಥಿಂಗ್ ಬಟ್ ₹150. 15%ಗೆ ₹150 ಆದ್ರೆ 100%ಗೆ ಎಷ್ಟು? 15 ಅಂದ್ರೆ ಎಷ್ಟು? ₹1,000. ₹1,000 ಒಂದೇನು? ಅವನ ಒಂದು ಖರೀದಿ ಬೆಲೆ ಅಂದ್ರೆ 100x ಅಂತ ಏನ್ ಇಟ್ಕೊಂಡಿದ್ವಿ ಅದು ₹1,000 ಆಗಿದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ತುಂಬಾ ಈಸಿ ಅಲ್ವಾ? ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ನೋಡಿ ವಿದ್ಯಾರ್ಥಿಗಳೇ, ಮೆಂಟಲ್ ಎಬಿಲಿಟಿ ಅಂತ ಬಂದಾಗ ನೀವು ಈ ರೀತಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಸಾಧ್ಯ. ಇಲ್ಲ ಅಂತ ಅಂದ್ರೆ ನೀವು ತುಂಬಾ ಟಫ್ ಮಾಡ್ಕೊಂಡ್ಬಿಡ್ತೀರಾ. ಇಲ್ಲ ಅಂದ್ರೆ ಮೆಂಟಲ್ ಎಬಿಲಿಟಿ ತುಂಬಾ ಇಂಪಾರ್ಟೆಂಟ್. ನಿಮಗೆ ಎಕ್ಸಾಮ್ಸ್ಗೆ 100% ಬರುತ್ತೆ ಇದು. ಅದಕ್ಕಾಗಿ ಅರ್ಥ ಮಾಡ್ಕೊಂಡು ಹೋಗಿ. ನೋಡಿ 6ನೇ ಪ್ರಶ್ನೆ ಏನಿದೆ. ವಿದ್ಯಾರ್ಥಿಗಳೇ, ನೀವೇನಾದ್ರೂ ಆನ್ಸರ್ಸ್ ಅನ್ನ ಡೈರೆಕ್ಟ್ ಆಗಿ ನೀವು ಕೊಡ್ತಾ ಇದ್ರೆ ನಿಮಗೆ ಯೂಸ್ ಆಗಲ್ಲ. ನೋಡಿ ವಿದ್ಯಾರ್ಥಿಗಳೇ, ನೀವು ಪ್ರಾಬ್ಲಮ್ಸ್ ಮಾಡಿಬಿಟ್ಟು ನೀವು ಆನ್ಸರ್ಸ್ ಅನ್ನ ಮಾಡಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ. ಎ ಶಾಪ್ ಕೀಪರ್ ಮಾರ್ಕ್ಸ್ ಅನ್ ಆರ್ಟಿಕಲ್ 50% above its cost price and allows a discount of 20%. Find his profit percentage. ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಒಬ್ಬ ಅಂಗಡಿಯವನು ಒಂದು ವಸ್ತುವಿನ ಖರೀದಿ ಬೆಲೆಗಿಂತ 50% ಹೆಚ್ಚು ಗುರುತಿನ ಬೆಲೆಯನ್ನು ನಿಗದಿಪಡಿಸಿ 20% ರಿಯಾಯಿತಿಯನ್ನ ನೀಡುತ್ತಾನೆ. ಹಾಗಾದ್ರೆ ಅವನ ಲಾಭದ ಶೇಕಡಾವಾರು ಎಷ್ಟು ಅಂತ? ತುಂಬಾ ಈಸಿ ಅಲ್ವಾ? ನೋಡಿ ನಾನೇನ್ ಮಾಡ್ತೀನಿ, ನಂದು ಒಂದು ಏನಪ್ಪಾ ಅಂತ ಒಂದು ಸೈಕಲ್ ಇದೆ. ಅದನ್ನ ಏನ್ ಮಾಡ್ತೀನಿ, ₹100 ಏನ್ ಮಾಡ್ತೀನಿ, ಅದನ್ನ ತಗೊಂಡಿದ್ದೆ ನಾನು. ₹100 ತಗೊಂಡಿದ್ದೆ. ಅದನ್ನ ಏನ್ ಮಾಡ್ತೀನಿ ನಾನು, ₹150 ಮಾರ್ತೀನಿ ಅಂತ ಪೇಪರ್ ಅಲ್ಲಿ ಬರ್ದಿರ್ತೇನೆ. ಅಂದ್ರೆ ಇದರ ಒಂದು ಕಾಸ್ಟ್ ಅನ್ನು ನಾನೇನ್ ಮಾಡ್ತೀನಿ, ₹150 ನಾನು ಮಾರ್ತಿದ್ದೀನಿ ಅಂತ ಬರ್ದಿರ್ತೀನಿ. ಬಟ್ ಬಿ ಅಂತಕ್ಕಂಥ ವ್ಯಕ್ತಿ ಬರ್ತಾನೆ, ಈ ಒಂದು ಸೈಕಲ್ ನೋಡ್ತಾನೆ,
ಸೈಕಲ್ ನೋಡ್ಬಿಟ್ಟು 150 ರೂಪಾಯಿ ಟ್ಯಾಗ್ ಇರುತ್ತಲ್ವಾ, ಸರ್ ನನಗೆ ಸ್ವಲ್ಪ ಡಿಸ್ಕೌಂಟ್ ಕೊಡಿ ಅಂತ ಹೇಳ್ತೀವಿ. ಅದಕ್ಕೆ ಡಿಸ್ಕೌಂಟ್ ನಾನೇನ್ ಮಾಡ್ತೀನಿ, 20% ಡಿಸ್ಕೌಂಟ್ ಕೊಡ್ತೀನಿ. 20% ಡಿಸ್ಕೌಂಟ್ ಕೊಡ್ತೀನಿ. ಈ ಒಂದು 150 ರೂಪಾಯಿಲಿ 20% ಡಿಸ್ಕೌಂಟ್ ಕೊಟ್ಟ ಮೇಲೆ ನನಗೆ ಎಷ್ಟು ಲಾಭ ಆಗಿದೆ ಅದನ್ನ ಕೇಳಿದ್ದಾರೆ, ಹೌದಲ್ವಾ? ನೋಡಿ, 150ರಲ್ಲಿ 20% ಅಂತ ಅಂದ್ರೆ ಏನು, 20/100, 21 25 5 ಮೂರ್ಲೆ 15 0 30 ರೂಪಾಯಿ ಡಿಸ್ಕೌಂಟ್ ಕೊಟ್ಟೆ. ಅಂದ್ರೆ 150 ರೂಪಾಯಲ್ಲಿ 30 ರೂಪಾಯಿ ಡಿಸ್ಕೌಂಟ್ ಕೊಟ್ರೆ ಎಷ್ಟಾಯ್ತು? ಇನ್ನು 120 ರೂಪಾಯಿ ಉಳಿತಲ್ವಾ? 120 ರೂಪಾಯಿ ಉಳಿತಲ್ವಾ? ಹಾಗಾದ್ರೆ ನಾನ್ ತಗೊಂಡಿದ್ದೆಷ್ಟು ಸೈಕಲ್ನ? ನಾನ್ ತಗೊಂಡಿದ್ದು 100 ರೂಪಾಯಿ ಅಲ್ವಾ? 100 ರೂಪಾಯಿ ಅಲ್ವಾ ನಾನ್ ತಗೊಂಡಿದ್ದು? ಬಟ್ ನನಗೆ ಎಷ್ಟು ಸಿಕ್ಕಿದೆ? 120 ರೂಪಾಯಿ ನನಗೆ ಸಿಕ್ಕಿದೆ. ಹಾಗಾಗಿ ಎಷ್ಟು ಪ್ರಾಫಿಟ್ ಆಯ್ತು? 20% ಪ್ರಾಫಿಟ್ ಆಯ್ತು. 20% ಹಿಂಗೆ 120 ಅಲ್ವಾ? 20 ರೂಪಾಯಿ ಜಾಸ್ತಿ ಆಗಿದೆ. 20 ರೂಪಾಯಿ ಜಾಸ್ತಿ ಆಗಿದೆ ಎಷ್ಟರಲ್ಲಿ? 100ರಲ್ಲಿ. ಹಾಗಾದ್ರೆ ಪರ್ಸೆಂಟೇಜ್ ಎಷ್ಟು? ನೋಡಿ, 100 ಕ್ಯಾನ್ಸಲ್ ಆದ್ರೆ ಪರ್ಸೆಂಟೇಜ್ 20%. ಓಕೆ, ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಅರ್ಥ ಆಯ್ತಾ? ತುಂಬಾ ಈಸಿ, ಏನ್ ಟಫ್ ಇಲ್ಲ. ನೆಕ್ಸ್ಟ್ ನೋಡಿ, ಮುಂದಿನ ಪ್ರಶ್ನೆ ನೋಡಿ, ಇಲ್ಲೊಂದು ಕೊಟ್ಟಿದ್ದಾರೆ. ಒಬ್ಬ ಅಂಗಡಿಯವನು ಗುರುತಿಸಲಾದ ಬೆಲೆಯ ಮೇಲೆ 10% ರಿಯಾಯಿತಿ ನೀಡಿದರೂ 17% ಲಾಭವನ್ನ ಗಳಿಸ್ತಾನೆ. ಖರೀದಿ ಬೆಲೆ 1000 ರೂಪಾಯಿ ಆಗಿದ್ರೆ ಅವನ ಗುರುತಿಸಲಾದ ಬೆಲೆಯನ್ನು ಕಂಡುಹಿಡಿಯಿರಿ. ತುಂಬಾ ಈಸಿ. ಇದನ್ನ ಏನ್ ಮಾಡ್ಬೇಕು? ಇಂಥ ಪ್ರಶ್ನೆ ಬಂದಾಗ ಏನ್ ಮಾಡ್ಬೇಕು? ಒಂದ್ಸಲಿ ಆಪ್ಷನ್ ಅನ್ನ ನೋಡ್ಬೇಕು. ಓಕೆನಾ? ಆಪ್ಷನ್ ಅನ್ನ ನೋಡ್ಬೇಕು. ಏನಪ್ಪಾ ಅಂತಂದ್ರೆ ಇದು ಗುರುತಿಸಲಾದ ಬೆಲೆ. ಓಕೆನಾ? ಗುರುತಿಸಲಾದ ಬೆಲೆ ಇದು. ನೋಡಿ, ಖರೀದಿ ಬೆಲೆ ಎಷ್ಟಿದೆ? ಖರೀದಿ ಬೆಲೆ ಕಾಸ್ಟ್ ಪ್ರೈಸ್ ಎಷ್ಟಿದೆ? ಕಾಸ್ಟ್ ಪ್ರೈಸ್ 1000 ರೂಪಾಯಿ ಇದೆ ಅಲ್ವಾ? 1000 ರೂಪಾಯಿ ಅವರೇ ಕೊಟ್ಬಿಟ್ಟಿದ್ದಾರೆ. ಖರೀದಿ ಬೆಲೆ 1000 ರೂಪಾಯಿ ಇದೆ. ಗುರುತಿಸಲಾದ ಬೆಲೆ ಕಂಡುಹಿಡಬೇಕು ಅಂದ್ರೆ ಮಾರ್ಕ್ಡ್ ಪ್ರೈಸ್ ಕಂಡುಹಿಡಬೇಕು, ಹೌದಲ್ವಾ? ಮಾರ್ಕ್ಡ್ ಪ್ರೈಸ್ ಕಂಡುಹಿಡಬೇಕು, ಹೌದಲ್ವಾ? ಒಬ್ಬ ಅಂಗಡಿಯವನು ಗುರುತಿಸಲಾದ ಬೆಲೆ ಅಂದ್ರೆ ಇಲ್ಲೆಲ್ಲ ಕೊಟ್ಟಿರ್ತಕ್ಕಂಥದ್ದು ಗುರುತಿಸಲಾದ ಬೆಲೆ ಅಲ್ವಾ? ಮೊದ್ಲೇನ್ ಮಾಡ್ತೀನಿ, ಒಂದು ಆಪ್ಷನ್ ತಗೋತೀನಿ, 1250 ಅಂತ ಆಪ್ಷನ್ ತಗೋತೀನಿ. ಆಪ್ಷನ್ ಅನ್ನ ತಗೊಂಡು ಇದ್ರ ಮೇಲೆ 10% ಡಿಸ್ಕೌಂಟ್ ಕೊಡ್ತೀನಿ ನಾನು. 10% ಅಂದ್ರೆ ಎಷ್ಟು? 1250 10% ಎಷ್ಟು? 125. 125 ಮೈನಸ್ ಮಾಡಿದ್ರೆ ಎಷ್ಟು ಸಿಗತ್ತೆ? 1125 ಸಿಗತ್ತಲ್ವಾ? 1125 ಸಿಗತ್ತಲ್ವಾ? ಬಟ್ ಏನಿದು ಕಾಸ್ಟ್ ಪ್ರೈಸ್ ಎಷ್ಟಿದೆ? 1000 ಇದೆ ಅಲ್ವಾ? 1000 ಇದೆ ಕಾಸ್ಟ್ ಪ್ರೈಸ್. 1000 ಮೇಲೆ ಎಷ್ಟು ಜಾಸ್ತಿ ಸಿಕ್ಕಿದೆ? 125 ಸಿಕ್ಕಿದೆ ಜಾಸ್ತಿ. 125 ಸಿಕ್ಕಿದೆ. ಇಂಟು 100 ಮಾಡಿದ್ರೆ ನಾವು ಈ 2 0 ಕ್ಯಾನ್ಸಲ್ ಆಯ್ತು. ಈ ಡೆಸಿಮಲ್ ಇಲ್ಲಿ ತಗೊಂಡ್ ಹೋದ್ವಿ ಅಂತ 12.5% ಅಲ್ವಾ? 12.5% ಅಂದ್ರೆ 12,250 ರೂಪಾಯಿ ಎಷ್ಟು ಸಿಗ್ತಾ ಇದೆ ಅವನಿಗೆ? 12.5% ಅವನಿಗೆ ಏನಪ್ಪಾ ಅಂತಾನೆ ಲಾಭ ಸಿಗ್ತಾ ಇದೆ. ಬಟ್ ಇಲ್ಲಿ ಎಷ್ಟು ಸಿಗಬೇಕು? 17% ಸಿಗಬೇಕಲ್ವಾ? 17% ಸಿಗಬೇಕು ಅಂದ್ರೆ ಎಷ್ಟು ಸಿಗ್ಬೇಕು ಅವನಿಗೆ? 170 ರೂಪಾಯಿ ಸಿಗ್ಬೇಕು ಅವನಿಗೆ, 170 ರೂಪಾಯಿ. ಹಾಗೆ ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ? 1300 ತಗೋತೀನಿ. 1300 ತಗೋತೀನಿ. ಈ ಒಂದು 1300ರಲ್ಲಿ 10% ಏನ್ ಮಾಡ್ತೀನಿ? ಕಳಿತೀನಿ. 10% ಅಂದ್ರೆ ಈ 0 ಕ್ಯಾನ್ಸಲ್ ಆದ್ರೆ 1300 ಅಂದ್ರೆ 130. 130 ಏನ್ ಮಾಡ್ತೀನಿ? ಮೈನಸ್ ಮಾಡ್ತೀನಿ. ಎಷ್ಟು ಸಿಗತ್ತೆ? 1170. 1170. ಹಾಗಾದ್ರೆ ಪ್ರಾಫಿಟ್ ಎಷ್ಟಿದೆ? 170 ಅಲ್ವಾ? 1000 ಎಷ್ಟು? ಇದು ಖರೀದಿ ಬೆಲೆ. 170 ಪ್ರಾಫಿಟ್ ಅಂದ್ರೆ ನಮ್ಗೆ ಎಷ್ಟು ಬರ್ಬೇಕಾಗಿತ್ತು? 170 ಬರ್ಬೇಕು. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಆಪ್ಷನ್ ಮುಖಾಂತರನು ಕೂಡ ನಾವೇನ್ ಮಾಡ್ಬೋದು? ಮೆಂಟಲ್ ಎಬಿಲಿಟಿಲಿ ಆನ್ಸರ್ ಅನ್ನ ತರಬಹುದು. ಒಂದ್ಸರಿ ಆನ್ಸರ್ ಅನ್ನ ನೋಡ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು? ಆಪ್ಷನ್ಸ್ ನೋಡ್ಬೇಕು ನೀವು ವಿದ್ಯಾರ್ಥಿಗಳೇ. ಆಪ್ಷನ್ಸ್ ಏನಾದ್ರು ಬರುತ್ತಾ? ಬಂತು ಅಂತಂದ್ರೆ ಈಸಿ ಅಲ್ವಾ? ಇವೆಲ್ಲ ಟ್ರಿಕ್ಸ್ ವಿದ್ಯಾರ್ಥಿಗಳೇ. ಟ್ರಿಕ್ಸ್ ಮುಖಾಂತರ ನೀವೇನ್ ಮಾಡ್ಬೇಕು? ಪಾಸ್ ಮಾಡ್ಬೇಕು ಈ ಒಂದು ವಿ ಎ ಪರೀಕ್ಷೆನ. ಇಲ್ಲ ಅಂತಂದ್ರೆ ನೀವು ಓದಿ ನಾನು ಬ್ಯಾಂಕ್ ಎಕ್ಸಾಮ್ ತರ ಓದ್ತೀನಿ ಆಮೇಲೆ ನಾನು ವಿ ಎ ಪಾಸ್ ಮಾಡ್ತೀನಿ ಅಂತಂದ್ರೆ ಆಗಲ್ಲ ವಿದ್ಯಾರ್ಥಿಗಳು. ಇವತ್ತಿನ ಕಾಲದಲ್ಲಿ ಎಲ್ಲವೂ ಕೂಡ ಟ್ರಿಕ್ಸ್ ಮೇಲೆ ನಡೀತಿದೆ ಅಂತ ಅಂದಾಗ ಟ್ರಿಕ್ಸ್ ಮೇಲೆ ನಾವು ಸ್ವಲ್ಪ ಯೂಸ್ ಮಾಡ್ಕೋಬೇಕು ವಿದ್ಯಾರ್ಥಿಗಳು. ಓಕೆನಾ? ಬನ್ನಿ ಮುಂದಿನ ಪ್ರಶ್ನೆ ನೋಡಿ. ಇಲ್ಲೇನ್ ಕೊಟ್ಟಿದ್ದಾರೆ? ಒಂದು ವಸ್ತುವನ್ನು 15% ನಷ್ಟದಲ್ಲಿ ಮಾರಲಾಗಿದೆ. ಅಂದ್ರೆ 100 ರೂಪಾಯಿಗೆ ಮಾರಬೇಕಾಗಿತ್ತು, 15% ಕಡಿಮೆ ಮಾರಿದೀವಿ. ಅಂದ್ರೆ ಎಷ್ಟು ಪರ್ಸೆಂಟಿಗೆ? 85 ರೂಪಾಯಿಗೆ ಮಾರಿದೀವಿ. ಅದನ್ನು 240 ರೂಪಾಯಿ ಬೆಲೆಗೆ ಹೆಚ್ಚು 240 ರೂಪಾಯಿ ಬೆಲೆ ಹೆಚ್ಚು ಮಾರಿದ್ದರೆ 5% ಲಾಭ ಆಗ್ತಿತ್ತು. ಅಂದ್ರೆ 85x ಅಲ್ಲಿ, ಅಂದ್ರೆ ಇದನ್ನ ಎಕ್ಸ್ ಅಂತ ಅನ್ಕೊಂಡ್ಬಿಡಿ. 15 ನಾವ್ ಇದ್ ಮಾಡಿದ್ವಿ, 15x ನ ಕಳೆದಿದ್ವಿ. 85x ಅಲ್ಲಿ 240 ರೂಪಾಯಿ ಹಾಕ್ಬಿಟ್ಟಿದ್ರೆ ನಮಗೆ ಎಷ್ಟು ಸಿಗ್ತಾ ಇತ್ತು? 5% ಲಾಭ ಆಗ್ತಿತ್ತು ಅಲ್ವಾ? 5% ಲಾಭ ಆಗ್ತಿತ್ತು. 5% ಲಾಭ ಅಂತಂದ್ರೆ ಎಷ್ಟು? 100ರಲ್ಲಿ ಇನ್ನು 5 ಅಲ್ವಾ? 105x ಆಗ್ತಿತ್ತು. ಹಾಗಾದ್ರೆ ಇಲ್ಲಿ 105x ಬರಿಬೋದಲ್ವಾ? 105x ಅಂತ ಬರಿಬೋದಲ್ವಾ? ನೋಡಿ ಇಲ್ಲಿ 85x ಪ್ಲಸ್ 240 ಈಸ್ ಈಕ್ವಲ್ ಟು 105x. ಈ ಎಕ್ಸ್ ಇರೋದನ್ನ ಆ ಕಡೆ ಕಳಿಸಿದ್ರೆ ಎಷ್ಟಾಗುತ್ತೆ? ಇಲ್ಲಿ 240 ಈಸ್ ಈಕ್ವಲ್ ಟು 105x ಮೈನಸ್ 85x. 240 ಈಸ್ ಈಕ್ವಲ್ ಟು 20x. ಈ 0 ಕ್ಯಾನ್ಸಲ್ ಆಯ್ತು. 2 1 2 12. ಎಕ್ಸ್ ಎಷ್ಟು? ಎಕ್ಸ್ ಈಸ್ ಈಕ್ವಲ್ ಟು 12 ಅಂತ ಸಿಕ್ತಲ್ವಾ? ಎಕ್ಸ್ ಈಸ್ ಈಕ್ವಲ್ ಟು 12 ಸಿಕ್ತಲ್ವಾ? ಹಾಗಾದ್ರೆ ಖರೀದಿ ಬೆಲೆ ಎಷ್ಟು? ಖರೀದಿ ಬೆಲೆ ಅಂತ ಅಂದ್ರೆ 100x.
ಎಕ್ಸ್ ಇರೋತಲ್ಲಿ 12 ಹಾಕಿದ್ರೆ 100 ಇಂಟು 12 ಈಸ್ ಈಕ್ವಲ್ ಟು ಎಷ್ಟು? 1200. ಇಷ್ಟು ಈಸಿಯಾಗಿ ಮಾಡ್ಬೋದಿತ್ತಲ್ವಾ? ಆಪ್ಷನ್ ಯಾವುದು? ಆಪ್ಷನ್ ಯಾವ್ದು ನೋಡಿ? ಆಪ್ಷನ್ ಬಿ ಸರಿಯಾದ ಉತ್ತರ. ಏನಾದ್ರೂ ಸ್ಪೀಡ್ ಆದ್ರೆ ಹೇಳಿ, ಬೇಕಾದ್ರೆ ನಾನು ಸ್ಲೋ ಮಾಡ್ಕೋತೀನಿ, ಬಟ್ ಅರ್ಥ ಆಗ್ತಿಲ್ಲ ಅಂತ ಮಾತ್ರ ಹೇಳ್ಬೇಡಿ ವಿದ್ಯಾರ್ಥಿಗಳೇ. ಓಕೆನಾ? ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಒಬ್ಬ ವ್ಯಾಪಾರಿಯು 2 ವಸ್ತುಗಳನ್ನು ತಲಾ 1200 ರೂಪಾಯಿಗೆ ಮಾರ್ತಾನೆ. ಒಂದು ವಸ್ತುವಿನಲ್ಲಿ 20% ಲಾಭ ಮತ್ತು ಇನ್ನೊಂದು ವಸ್ತುವಿನಲ್ಲಿ 20% ನಷ್ಟ ಆಗತ್ತೆ. ಹಾಗಾದ್ರೆ ಒಟ್ಟಾರೆ ಅವನಿಗೆ ಎಷ್ಟು ಶೇಕಡ ಲಾಭ ಅಥವಾ ನಷ್ಟ ಆಗತ್ತೆ ಅಂತ ಕೊಟ್ಟಿದ್ದಾರೆ. ನೋಡಿ ತುಂಬಾ ಈಸಿ. ನೋಡಿ ಎ ಎಂಬತಕ್ಕಂಥ ವಸ್ತು ಇದೆ, ಬಿ ಎಂಬತಕ್ಕಂಥ ವಸ್ತು ಇದೆ. ಎ ಎಂಬತಕ್ಕಂಥ ವಸ್ತುನ 1200 ರೂಪಾಯಿನ ತಗೋತಾನೆ. 1200 ರೂಪಾಯಿಯಲ್ಲಿ 20% ಲಾಭ ಆಗುತ್ತೆ ಅವನಿಗೆ. 20% ಅಂದ್ರೆ ಏನು? ಎರಡು ಒಂದ್ಲೆ, ಎರಡು ಐದ್ಲೆ, 5 ಒಂದ್ಲೆ, 5 ಎರಡ್ಲೆ 10, 5 ನಾಲ್ಕಲೆ 20, 240 ರೂಪಾಯಿ ಅವನಿಗೆ ಏನಾಗುತ್ತೆ? ಲಾಭ ಆಗುತ್ತೆ. ಅದೇ ಈ ಒಂದು ಬಿ ಎಂಬತಕ್ಕಂಥ ವಸ್ತು ಅದರ ಮೇಲೆ 240 ರೂಪಾಯಿ ನಷ್ಟ ಆಗುತ್ತಲ್ವಾ? 240 ರೂಪಾಯಿ. ಅದು ಇದು ಕೂಡ 20%, ಇದು ಕೂಡ 20% ನಷ್ಟ ಆಗುತ್ತೆ. 240 ರೂಪಾಯಿ ನಷ್ಟ ಆಗುತ್ತಲ್ವಾ? ಹಾಗಾದ್ರೆ ಇಲ್ಲಿ ಲಾಭ ಆಗಿದೆ, ಇಲ್ಲಿ ನಷ್ಟ ಆಗಿದೆ. ಹಾಗಾದ್ರೆ ಅವನಿಗೆ ಶೇಕಡ ಲಾಭ ಅಥವಾ ನಷ್ಟ ಎಷ್ಟಾಗತ್ತೆ? 0%. ಅಂದ್ರೆ ಅವನಿಗೆ ಲಾಭನೂ ಆಗಲ್ಲ, ನಷ್ಟನೂ ಆಗಲ್ಲ. ಹಾಗಾಗಿ ಆಪ್ಷನ್ ಯಾವುದು? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ನೋಡಿ ಕೊನೆಯ ಪ್ರಶ್ನೆ ತುಂಬಾ ಈಸಿ ಇದೆ. ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 10% ಲಾಭದಲ್ಲಿ ಮಾರುತ್ತಾನೆ. ಅದನ್ನು 10% ಕಡಿಮೆ ಬೆಲೆಗೆ ಖರೀದಿಸಿ 20 ರೂಪಾಯಿ ಕಡಿಮೆ ಬೆಲೆಗೆ ಮಾರಿದ್ದರೆ 20% ಲಾಭ ಆಗ್ತಾ ಇತ್ತು. ಹಾಗಾದ್ರೆ ಮೂಲ ಖರೀದಿ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ. ಒಬ್ಬ ವ್ಯಕ್ತಿ ಎ ಎಂಬತಕ್ಕಂಥ ವ್ಯಕ್ತಿ ಇದ್ದಾನೆ. ಇವನೇನ್ ಮಾಡ್ತಾನೆ? ಒಂದು ವಸ್ತುವನ್ನ 10% ಲಾಭದಲ್ಲಿ ಮಾರ್ತಾನೆ. 100 ರೂಪಾಯಿಗೆ ಮಾರಬೇಕಾಗಿತ್ತು, 110ರಲ್ಲಿ ಮಾರ್ತಾನೆ. ಆ ಒಂದು 110ರಲ್ಲಿ ಮಾರಿದ್ನಲ್ವಾ, ಅದೇ ಇದನ್ನ ಏನಾದ್ರೂ ಅವನು 10% ಕಡಿಮೆ ಬೆಲೆಗೆ ಖರೀದಿಸಿ, 10% ಕಡಿಮೆ ಅಂತ ಅವ್ನು ಖರೀದಿಸಿದ 100 ರೂಪಾಯಿ ಅಲ್ವಾ, 90 ರೂಪಾಯಿ ಏನಾದ್ರೂ ಅವ್ನು ಖರೀದಿ ಮಾಡಿಬಿಟ್ಟು ಒಂದು 90 ರೂಪಾಯಿ ಮೇಲೆ 20 ರೂಪಾಯಿ ಕಡಿಮೆ ಬೆಲೆಗೆ ಮಾರಿದ್ರೆ, ಅಂದ್ರೆ 20 ರೂಪಾಯಿ ಕಡಿಮೆ ಬೆಲೆ, 20 ರೂಪಾಯಿ ಕಡಿಮೆ ಬೆಲೆ ಅಂತ ಅಂದ್ರೆ ಇದರಲ್ಲಿ ಮೈನಸ್ 20 ರೂಪಾಯಿ ಕಡಿಮೆ ಬೆಲೆಗೆ ಮಾರಿದ್ರೆ, ಅಂದ್ರೆ ಎಕ್ಸ್ ಅಂತ ಇಟ್ಕೊಂಡ್ಬಿಡಿ, ಎಲ್ಲದಕ್ಕೂ ಕೂಡ ಎಕ್ಸ್ ಅಂತ ಇಟ್ಕೊಂಡ್ಬಿಡಿ. 90 ಎಕ್ಸ್ ಅಲ್ಲಿ 20 ರೂಪಾಯಿ ಕಡಿಮೆ ಬೆಲೆಗೆ ಮಾರಿದ್ರೆ ಅವನಿಗೆ ಎಷ್ಟಾಗ್ತಾ ಇತ್ತು? 20% ಲಾಭ ಆಗ್ತಿತ್ತು. ಅಂತ ಅಂದ್ರೆ ಏನು? 20% ಅಂತ ಅಂದ್ರೆ ಇಲ್ಲಿ ನೋಡಿ 90ರ 20% ಎಷ್ಟು? 90ರ 20% 2 18, ಅಂದ್ರೆ ಎಷ್ಟು? 108 ಎಕ್ಸ್ ಆಗ್ತಾ ಇತ್ತು. ಅವನಿಗೆ 20% ಲಾಭ ಆಗ್ತಾ ಇತ್ತು. ಹೌದಲ್ವಾ? ಹಾಗಾದ್ರೆ ಖರೀದಿ ಬೆಲೆಯನ್ನು ಅಂದ್ರೆ 100 ಎಕ್ಸ್ ಎಷ್ಟು ಅಂತ ಕೇಳಿದರೆ, 100 ಎಕ್ಸ್ ಎಷ್ಟು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನ ಎಲ್ಲರೂ ಕೂಡ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡಿ ತಿಳಿಸಬಹುದು. ಇವತ್ತಿನ ತರಗತಿ ನಿಮಗೆ ಏನಾದರೂ ಯೂಸ್ ಆಗಿದೆ, ಎಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನೀವೇನಾದ್ರೂ ಸಂಪೂರ್ಣ ಬ್ಯಾಚ್ ಅನ್ನ ಪರ್ಚೇಸ್ ಮಾಡೋರಾಗಿದ್ರೆ ನೋಡಿ ವಿದ್ಯಾರ್ಥಿಗಳೇ, ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಅಂತಾನೆ ಮಾಡಿರೋದು. ಇದೊಂದು PDF ಬ್ಯಾಚ್ ಆಗಿದೆ. ಇದರಲ್ಲಿ ನಿಮಗೆ ಹಿಸ್ಟ್ರಿ, ಪೊಲಿಟಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್ ಮತ್ತೆ ಇಲ್ಲಿ ಮೆಂಟಲ್ ಎಬಿಲಿಟಿ ಎಲ್ಲವೂ ಕೂಡ ನಾನು ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಟೆಸ್ಟ್ ಗಳನ್ನು ಕೂಡ ಕೊಡ್ತಾ ಇದ್ದೀನಿ ಜೊತೆಗೆ. ಅದಕ್ಕಾಗಿ ಎಲ್ಲರೂ ಕೂಡ ನೀವು ಈ ಒಂದು ಬ್ಯಾಚ್ ಅನ್ನ ಪರ್ಚೇಸ್ ಮಾಡಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೀವು ಕೂಡ VAO ಅಧಿಕಾರಿಯಾಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೇನೆ. ಮುಂದಿನ ತರಗತಿಯಲ್ಲಿ ಸಿಗೋಣ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ಗೆ ಪೇ ಮಾಡಿ udyogjeevan12@gmail.com ಅಂತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವು ಸ್ಕ್ರೀನ್ ಶಾಟ್ ಅನ್ನ ಕಳಿಸಬಹುದು. ಇಲ್ಲ ಅಂತಂದ್ರೆ ಎಕ್ಸಾಮ್ ಇನ್ ಕನ್ನಡ ಅಂತ ಟೆಲಿಗ್ರಾಮ್ ಇದೆ, ಎಕ್ಸಾಮ್ ಇನ್ ಕನ್ನಡ. ಓಕೆನಾ? ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಲಿಂಕ್ ಹಾಕಿದ್ದೀನಿ. ಯಾರ್ಯಾರು ಜಾಯ್ನ್ ಆಗಿಲ್ಲ ಅಲ್ಲೂ ಕೂಡ ಜಾಯ್ನ್ ಆಗಿ ಅಲ್ಲಿಂದನೂ ಕೂಡ ನೀವೇನ್ ಮಾಡ್ಬೋದು? ಪರ್ಚೇಸ್ ಮಾಡಬಹುದು. ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ಜೈ ಹಿಂದ್, ವಂದೇ ಮಾತರಂ.